ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಪರಿಶ್ರಮ ಕಿಚನ್. ಈ ದಿನ ನಾನು ಒಂದು ರುಚಿಕರವಾದಂಥ ಪಲ್ಯದ ಬಗೆಯೊಂದಿಗೆ ಬಂದಿದ್ದೇನೆ. ಮೂಲಂಗಿ ಪಲ್ಯ. ಎಲ್ಲರೂ ಮಾಡಿರ್ತಾರೆ ಮೂಲಂಗಿ ಪಲ್ಯವನ್ನು. ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇನೆ. ಮಸಾಲೆಯನ್ನು ರುಬ್ಬಿ ಹಾಕಿ ಮಾಡ್ತಾ ಇದ್ದೇನೆ. ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ನಾನು ಒಂದು 5ರಿಂದ 6 ಮೂಲಂಗಿಯನ್ನು ತಗೊಂಡಿದ್ದೇನೆ. ತುಂಬಾ ಫ್ರೆಶ್ ಆಗಿದೆ ನೋಡಿ, ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ. ಇದು ಸೊಪ್ಪೆಲ್ಲ ಹಾಕೋದು ಬೇಡ, ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ಸೊಪ್ಪನ್ನು ಕೂಡ. ಸೊಪ್ಪು ಕೂಡ ತುಂಬಾ ಫ್ರೆಶ್ ಆಗಿದೆ. ಇದನ್ನು ಕ್ಲೀನಾಗಿ ತೊಳೆದು ಈ ರೀತಿ ರೌಂಡಾಗಿ ಹೆಚ್ಚಿಕೊಳ್ಬೇಕು ನೋಡಿ. ಹೀಗೆ ಪೂರ್ತಿಯಾಗಿ ಹೆಚ್ಚಿರುವಂಥ ಈ ಮೂಲಂಗಿಯ ಹೋಳುಗಳನ್ನು ಈಗ ನೀರಿನಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ನೀವು ಮುಂಚೆನೇ ನೀರನ್ನು ಬಿಸಿಗೆ ಇಟ್ಕೊಂಡ್ರೆ ತಕ್ಷಣಕ್ಕೆ ಬೇಯಿಸ್ಕೊಳ್ಬೋದು. ಅಂದರೆ ಈ ಹೋಳುಗಳೆಲ್ಲ ಮುಳುಗಿದ್ರೆ ಸಾಕು ನೋಡಿ. ಹೀಗೆ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು, 1/4 ಚಮಚ ಅರಿಶಿಣವನ್ನು ಹಾಕಿ ಒಂದು 5ರಿಂದ 6 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು. ಅಂದರೆ ಒಂದು ಕುದಿ ಬಂದರೆ ಸಾಕು, ಒಂದು 3/4 ಭಾಗದಷ್ಟು ಬೆಂದರೆ ಸಾಕು. ನಂತರ ಇದಕ್ಕೆ ಒಗ್ಗರಣೆಯನ್ನು ಹಾಕಲಿಕ್ಕಿದೆ. ಇದಕ್ಕೆ ಬೇಕಾಗುವಂಥ ಮಸಾಲೆಗೆ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಅರ್ಧ ಕಪ್ ಫ್ರೆಶ್ ತೆಂಗಿನಕಾಯಿ ತುರಿ, 1 ಚಮಚ ಜೀರಿಗೆ, 1 ಚಮಚ ಕೊತ್ತಂಬರಿ, 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು, ಖಾರಕ್ಕೆ 2 ಹಸಿಮೆಣಸು, ಚಿಕ್ಕ ತುಂಡಾಗುವಷ್ಟು ಶುಂಠಿ, ಸ್ವಲ್ಪ ನೀರನ್ನು ಹಾಕಿ ಇದು ಪೇಸ್ಟ್ ಥರ ರುಬ್ಕೊಳ್ಬೇಕು ನೋಡಿ. ಹೀಗೆ ನಂತರ ಈ ಮೂಲಂಗಿ ಹೋಳುಗಳು ಕೂಡ ಚೆನ್ನಾಗಿ ಬಂದಿದೆ. ಅಂದರೆ ಒಂದು 75 ಭಾಗದಷ್ಟು ಬೆಂದರೆ ಸಾಕೋದು ನೋಡಿ. ಈ ಬೆಂದಿರುವಂಥ ಮೂಲಂಗಿ ಹೋಳುಗಳನ್ನು ನೀರಿನಿಂದ ಸಪ್ರೇಟ್ ಮಾಡ್ಕೊಳ್ಳಿ. ಹೀಗೆ ಅದಾದಮೇಲೆ ಈ ಮೂಲಂಗಿಯ ಹೋಳುಗಳಿಗೆ ಒಂದು ಒಗ್ಗರಣೆಯನ್ನು ಹಾಕೋಣ. ಒಗ್ಗರಣೆಗೆ ಒಂದು ಪಾತ್ರೆಗೆ ಒಂದು 4 ಚಮಚ ಎಣ್ಣೆ, 1 ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಸಾಸಿವೆ, ಒಂದು 2 ಕೆಂಪು ಮೆಣಸನ್ನು ಹಾಕ್ತಾಯಿದ್ದೇನೆ, ಒಂದು 2 ಕಡ್ಡಿ ಕರಿಬೇವು. ಇವೆಲ್ಲವನ್ನು ಎಣ್ಣೆಯೊಳಗಡೆ ಚೆನ್ನಾಗಿ ಹುರಿದು ಆದಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಇದನ್ನು ಕೂಡ ಎಣ್ಣೆಯೊಳಗಡೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಒಂದು 1/4 ಚಮಚ ಆಗುವಷ್ಟು ಅರಿಶಿಣ. ಇವೆಲ್ಲವೂ ಎಣ್ಣೆಯೊಳಗಡೆ ಹುರಿದು ಆದಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು, ಅಂದರೆ ನಾನಿಲ್ಲಿ ಒಂದು 2 ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೇನೆ. ಇದನ್ನು ಕೂಡ ಹಾಗೆ ಎಣ್ಣೆಯೊಳಗಡೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಪುನಃ ಮತ್ತೆ ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಹಾಕಿದ್ದೇನೆ. ಇಲ್ಲಿ ಮೂಲಂಗಿಯನ್ನು ಬೇಯಿಸುವಾಗಲೂ ಕೂಡ ಉಪ್ಪನ್ನು ಹಾಕಿ ಆಗಿದೆ ನೋಡಿ. ಹಾಕಿ ನಂತರ ಇಲ್ಲಿ ನಾವು ಮುಂಚೆನೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇವೆಲ್ಲದರ ಜೊತೆಗೆ ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. ಇದನ್ನ ಎಲ್ಲವನ್ನು ನಾವು ಹಸಿಯಾಗಿ ಹಾಕಿ ಆಗಿದೆ ಇಲ್ಲಿ. ನಂತರ ನಾವು ಬೇಯಿಸಿ ಇಟ್ಟಿರುವಂತಹ ಮೂಲಂಗಿ ಹೋಳುಗಳನ್ನು ಈ ಮಸಾಲೆಯೊಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ. ಇದು ಈಗ 3/4 ಭಾಗದಷ್ಟು ಬೆಂದಿದೆ. ಹಾಗಾಗಿ ಒಂದು 5ರಿಂದ 6 ನಿಮಿಷಗಳ ಕಾಲ ಮುಚ್ಚಿ ಬೇಯಿಸ್ಕೊಳ್ಳಿ ಮೀಡಿಯಮ್ ಉರಿಯಲ್ಲಿ ನೋಡಿ. ಇದಕ್ಕೆ ಮೇಲ್ಗಡೆಯಿಂದ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡಿದರೆ ರುಚಿಕರವಾದಂತಹ ವಿಭಿನ್ನವಾದ ರೀತಿಯಲ್ಲಿ ಮೂಲಂಗಿಯ ಪಲ್ಯ ರೆಡಿಯಾಗಿದೆ. ದೋಸೆ, ಚಪಾತಿ, ಅನ್ನದೊಟ್ಟಿಗೆ ಕೂಡ ತಿನ್ಬೋದು, ಮತ್ತು ಹಾಗೇನೂ ಕೂಡ ತಿನ್ಬೋದು. ಅಷ್ಟೊಂದು ರುಚಿಯಾಗಿದೆ. ಇದು ನೋಡಲಿಕ್ಕೂ ಕೂಡ ಒಂದು ರೀತಿ ಕಲರ್ಫುಲ್ಲಾಗಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಲೇಬೇಕಾದಂಥ ರೆಸಿಪಿ. ಇದೇ ರೀತಿಯಲ್ಲಿ ಹೆಚ್ಚಿ ಮಾಡಿದ್ರೆ ನೋಡಲಿಕ್ಕೂ ಕೂಡ ಒಂದು ರೀತಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇದು ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹಾಗೆ ನನ್ನ ಪರಿಶ್ರಮ ಕಿಚನ್ ಚಾನಲ್ ಒಳಗಡೆ ಹಲವಾರು ರೆಸಿಪಿಗಳನ್ನು ಮಾಡಿ ಹಾಕಿದ್ದೇನೆ. ನೀವು ಒಮ್ಮೆ ಹೋಗಿ ನೋಡಿ, ನಿಮಗೆ ಯಾವುದಾದ್ರೂ ಇಷ್ಟ ಆಗ್ಬೋದು. ಇಷ್ಟ ಆಯಿತು ಅಂತ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.